ಮುಂಬೈ ದಾಳಿ ಉಗ್ರ ಕ್ರೌರ್ಯದ ಸೂತ್ರಧಾರ ತಹಾವೂರ್ ರಾಣನನ್ನ ವಶಕ್ಕೆ ಪಡೆದಿರುವ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಈ ಅತ್ಯುಗ್ರನಿಗೆ ಭಾರೀ ಭದ್ರತೆಯನ್ನ ಕಲ್ಪಿಸಿದೆ. ದೆಹಲಿಯ ಎನ್ಐಎ ಪ್ರಧಾನ ಕಚೇರಿಯ 3ನೇ ಮಹಡಿಯಲ್ಲಿರುವ ತನಿಖಾ ಕೊಠಡಿಯಲ್ಲಿ ಉಗ್ರ ತಹಾವೂರ್ನನ್ನ ಇರಿಸಲು ಸಿದ್ಧತೆ ನಡೆದಿದೆ. ಈತನ ಭೇಟಿಗೆ 12 ಅಧಿಕಾರಿಗಳಿಗೆ ಮಾತ್ರ ಪ್ರವೇಶವನ್ನ ನೀಡಲಾಗಿದ್ದು, ಈ ಪೈಕಿ ಎನ್ಐಎ ಡಿಜಿ ಸದಾನಂದ, ಐಜಿ ಆಶೀಶ್ ಬಾತ್ರಾ, ಡಿಐಜಿ ಜಯಾ ರಾಯ್ಗೂ ಅನುಮತಿ ಸಿಕ್ಕಿದೆ. ಮುಂಬೈ ದಾಳಿಯ ಸೂತ್ರಧಾರ ತಹಾವೂರ್ ರಾಣಗಾಗಿ ತಿಹಾರ್ ಜೈಲಿನ ಒಳಗೂ ಹೊರಗೂ ಭದ್ರತೆಯನ್ನ ಹೆಚ್ಚಿಸಿದ ಪೊಲೀಸರು ಜೈಲಿನ ನೆಲಮಹಡಿಯಲ್ಲಿರುವ ವಿಶೇಷ ಸೆಲ್ ಅನ್ನ ಸಿದ್ಧಪಡಿಸಿದ್ದಾರೆ. ಈ ವಿಶೇಷ ಸೆಲ್ನಲ್ಲಿ ತಹಾವೂರ್ ವೈದ್ಯಕೀಯ ಪರೀಕ್ಷೆಗೂ ವ್ಯವಸ್ಥೆ ಮಾಡಲಾಗಿದೆ. ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ತಹಾವೂರ್ ರಾಣನನ್ನ ಕರೆತಂದು ಅಧಿಕಾರಿಗಳು ಜೈಲಲ್ಲಿಟ್ಟು ಬಿರಿಯಾನಿ ತಿನ್ನಿಸಬಾರದು. 2 ರಿಂದ 3 ತಿಂಗಳ ಒಳಗಾಗಿ ಮರಣದಂಡನೆ ವಿಧಿಸಬೇಕು. ನಡು ರಸ್ತೆಯಲ್ಲೇ ಗುಂಡು ಹೊಡೆದು ಕೊಲ್ಲಬೇಕು. ಹೀಗಂತ ಮುಂಬೈ ದಾಳಿ ವೇಳೆ ಅನೇಕರ ಜೀವ ಉಳಿಸಿದ ಟೀ ವ್ಯಾಪಾರಿ ಮೊಹಮ್ಮದ್ ತೌಫೀಕ್ ಹೇಳಿದ್ದಾರೆ. अजमल कसाब पे जैसा अंडा सेल, बिरयानी, इतना सेवा देने की जरूरत नहीं है. इसके लिए एक लॉ बनना चाहिए अलग से आतंकवादी लोगों के लिए. एक सिस्टम बनना चाहिए कि 2 से 3 महीना में फांसी दे दिया जाए या 20 रास्ते पे गोली मार दिया जाए. ಮತ್ತೊಂದೆಡೆ ಎನ್ಐಎ ಭಾರತಕ್ಕೆ ಹಿಡಿದು ತಂದಿರೋ ಉಗ್ರ ತಹಾವೂರ್ ರಾಣಾನ ಕಠಿಣ ವಿಚಾರಣೆ ನಡೆಸಿ ಮುಂಬೈ ದಾಳಿಯಲ್ಲಿ ಇನ್ನೂ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ಬಯಲು ಮಾಡಲಾಗುತ್ತೆ. ನಮ್ಮ ಸರ್ಕಾರ ಇದಕ್ಕೆ ಬದ್ಧವಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. उस टाइम क्या क्या हुआ था, इस षड्यंत्र में कौन कौन था, ये सब हमको पता करने के लिए और आगे प्रिकॉशन लेने के लिए एक बहुत बड़ा ये स्टेप है. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೋರ್ಟ್ಗೆ ಹಾಜರಾಗಬೇಕಿದ್ದ A2 ಆರೋಪಿ ದರ್ಶನ್ ಬೆನ್ನು ನೋವಿನ ಕಾರಣ ಹೇಳಿ ವಿನಾಯಿತಿಯನ್ನ ಕೋರಿದ್ರು. ಇದಾದ ಮರುದಿನವೇ ಬುಧವಾರ ದರ್ಶನ್ ಸಿನಿಮಾವನ್ನ ವೀಕ್ಷಿಸಿದ್ದಾರೆ. ಆಪ್ತ ಧನ್ವೀರ್ನ ವಾಮನ ಸಿನಿಮಾ ನೋಡಿ ಬೆನ್ನು ನೋವನ್ನು ಲೆಕ್ಕಿಸದೆ ಪ್ರಮೋಷನ್ ಮಾಡಿದ್ದಾರೆ. 2 ದಿನಗಳ ಹಿಂದಷ್ಟೇ ಕೋರ್ಟ್ಗೆ ಹಾಜರಾಗದೆ ವಿನಾಯಿತಿಯನ್ನ ಕೋರಿದ್ದ ದರ್ಶನ್ ಪರ ವಕೀಲರಿಗೆ ಕೋರ್ಟ್ ವಾರ್ನಿಂಗ್ ನೀಡಿತ್ತು. ವಿಚಾರಣೆಗೆ ಗೈರಾಗಬಾರದು. ಮುಂದಿನ ವಿಚಾರಣೆಗೆ ಕೋರ್ಟ್ಗೆ ದರ್ಶನ್ ಹಾಜರಾಗಬೇಕು ಅಂತ ನ್ಯಾಯಾಧೀಶರು ಎಚ್ಚರಿಸಿದ್ರು. ಇನ್ನೊಂದೆಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಯಾಗಿರುವ ನಟ ಚಿಕ್ಕಣ್ಣ ಜೊತೆ ದರ್ಶನ್ ಸಿನಿಮಾವನ್ನ ವೀಕ್ಷಿಸಿದ್ದಾರೆ. ಹೀಗಾಗಿ ಸಾಕ್ಷಿದಾರನ ಮೇಲೆ ದರ್ಶನ್ ಪ್ರಭಾವ ಬೀರ್ತಿದ್ದಾರಾ ಎನ್ನುವ ಚರ್ಚೆ ಎದ್ದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೆಲ ಸಚಿವರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಪತ್ರ ಬರೆದಿದ್ದಾರೆ. ಶೀಘ್ರವೇ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ ಮಾಡೋದಕ್ಕೆ ಆಗ್ರಹಿಸಿರುವ ಮಂಜುನಾಥ್, ಈಗಿನ ಸರ್ಕಾರದಲ್ಲಿ ಕಮಿಷನ್ ಹಾವಳಿ ಹೆಚ್ಚಾಗಿದೆ, ಕಾಣದ ಕೈಗಳು ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದೆ, ಸಮಸ್ಯೆ ಬಗೆಹರಿಯದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಅಂತ ಪತ್ರದಲ್ಲಿ ಎಚ್ಚರಿಸಲಾಗಿದೆ. 3 ಲೆಟರ್ ಬರೆದಿವಿ, ನಿಗಮಗಳಿಗೆ MDಗಳಿಗೆ ಲೆಟರ್ ಬರೆದಿವಿ, ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಅವು ಎಲ್ಲರೂ ಅಷ್ಟೇ ಸ್ಪೆಷಲ್ LOC ಕೊಡೋದು, ಬಲಾಢ್ಯರ ಪೇಮೆಂಟ್ ಅಂತಾರೆ, ಸಣ್ಣವ್ರು 3 ವರ್ಷದಿಂದ ಒದ್ದಾಡ್ತಾ ಇದೆ. ಮತ್ತೊಂದೆಡೆ ಮಂಜುನಾಥ್ ಆರೋಪಕ್ಕೆ ಪ್ರತಿಕ್ರಿಯಿಸೋದಕ್ಕೆ ಸಿಎಂ ನಿರಾಕರಿಸಿದ್ದಾರೆ. ಇನ್ನು ಯಾರು ಮಧ್ಯವರ್ತಿ ಅಂತ ನಿರ್ದಿಷ್ಟವಾಗಿ ಹೇಳಬೇಕು, ಅವರು ಏನ್ ದೂರು ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಅವ್ರದ್ದು ದೂರು ಏನಿದೆ ಪರಿಶೀಲನೆ ಮಾಡೋಣ. ಮಧ್ಯವರ್ತಿಗಳು ಇದ್ದಾರೆ ಅಂತ ಹೇಳೋದಕ್ಕಿಂತ ಯಾರು ಮಧ್ಯವರ್ತಿಗಳು ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ ಪರಿಹಾರ ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಶುಕ್ರವಾರ ನಡೆಯುವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷಾ ವರದಿ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಇದಾಗಿದೆ. 2015ರ ದತ್ತಾಂಶಗಳನ್ನು ಆಧರಿಸಿ 2024ರ ಫೆಬ್ರವರಿ 29ರಂದು ಆಯೋಗ ವರದಿಯನ್ನ ಸಲ್ಲಿಸಿತ್ತು. ಈ ವರದಿಯನ್ನ ಪರಿಶೀಲಿಸಲು ಅನುಮೋದನೆ ಹಾಗೂ ಮಂಡನೆಗೆ ಕೋರಿ ಸಚಿವ ಸಂಪುಟ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಸ್ತಾಪಿಸಲಿದೆ. ಶುಕ್ರವಾರದ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಈ ವರದಿ ಬಗ್ಗೆ ಸಚಿವರ ನಡುವೆ ಪರ ವಿರೋಧದ ಚರ್ಚೆ ಆಗುವ ಸಾಧ್ಯತೆ ಇದೆ. ಪತ್ನಿ ಸಾವಿನಿಂದ ಬೇಸತ್ತ ಪತಿ ತನ್ನ 2 ಮಕ್ಕಳನ್ನ ಕೊಂದು ತಾನು ನೇಣಿಗೆ ಶರಣಾದ ಕರುಣಾಜನಕ ದುರಂತ ಘಟನೆ ದಾವಣಗೆರೆ ನಗರದ SPS ನಗರದಲ್ಲಿ ನಡೆದು ಹೋಗಿದೆ. 3 ತಿಂಗಳ ಹಿಂದೆ ಅನಾರೋಗ್ಯದಿಂದ ಪತ್ನಿ ಮೃತಪಟ್ಟಿದ್ರು. ಪತ್ನಿ ಸಾವಿನಿಂದ ಖಿನ್ನತೆಗೆ ಒಳಗಾಗಿದ್ದ ಪತಿ 35 ವರ್ಷದ ಉದಯ್, 4 ವರ್ಷದ ಸಿಂಧುಶ್ರೀ, 3 ವರ್ಷದ ಶ್ರೀಜಯ್ನ ಕೊಂದು ನಂತರ ನೇಣಿಗೆ ಶರಣಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಗಾಂಧಿನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ.
ಸಾರ್ ಪ್ಲೀಸ್ ಸಾರ್ ಅಂದ್ರು ಕಾರ್ ಹತ್ತಿ ಹೊರಟೆ ಹೋದ ಶಿಕ್ಷಣ ಸಚಿವನ ಕಾರ್ ಹಿಂಬಾಲಿಸುತ್ತಾ ತಮ್ಮ ಮನವಿ ಆಲಿಸುವಂತೆ ಬೇಡ್ಕೊಳ್ತಾ ಇರುವ ಮಹಿಳೆ. ಇದು ದುರಾಡಳಿತದಿಂದಲೇ ಕುಖ್ಯಾತಿ ಗಳಿಸಿರುವ ಬಿಹಾರ ರಾಜ್ಯದ ಸಿಎಂ ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿರುವ ಸುನಿಲ್ ಕುಮಾರ್ ಮಹಿಳೆ ಮೇಲೆ ತೋರಿದ ದರ್ಪದ ಒಂದು ಝಲಕ್. ಶಿಕ್ಷಣ ಸಚಿವ ಸುನಿಲ್ ಕುಮಾರ್ರನ್ನ ಭೇಟಿಯಾಗಿ ತಮ್ಮ ಸಮಸ್ಯೆ ಹೇಳಿಕೊಳ್ಳೋದಕ್ಕೆ ಈ ಮಹಿಳೆ ಜೆಡಿಯು ಪಕ್ಷದ ಕಚೇರಿ ಬಳಿ ಬಂದಿದ್ದಾಳೆ. ಕಚೇರಿಯಿಂದ ಹೊರಬಂದ ಸಚಿವನಿಗೆ ಶಿಕ್ಷಕಿ ತಮ್ಮ ಮನವಿ ಪತ್ರ ನೀಡಿದ್ದಾಳೆ. ಆದರೆ ಸಚಿವ ಸುನಿಲ್ ಕುಮಾರ್ ಮನವಿ ಪತ್ರವನ್ನ ಕಿತ್ತೆಸೆದು ಸೀದಾ ತನ್ನ ಕಾರ್ನತ್ತ ನಡೆದಿದ್ದಾನೆ. ಈ ವೇಳೆ ಸ್ಥಳದಲ್ಲಿದ್ದ ಜನರ ಗುಂಪು ಮಹಿಳೆಯ ಸಮಸ್ಯೆ ಆಲಿಸುವಂತೆ ಸಚಿವನಿಗೆ ಮನವಿ ಮಾಡಿದ್ದಾರೆ. ಆದರೆ ಯಾರ ಮಾತಿಗೂ ಕಿವಿಗೊಡದ ಸಚಿವ ಕಾರ್ ಹತ್ತಿ ಡೋರ್ ಕ್ಲೋಸ್ ಮಾಡಿದ್ದಾನೆ. ಕಿಟಕಿಯಲ್ಲೇ ಸಚಿವನಿಗೆ ತನ್ನ ಮನವಿ ಕೇಳುವಂತೆ ಮಹಿಳೆ ಬೇಡಿಕೊಂಡಿದ್ದಾಳೆ. ಆದರೆ ಸ್ವಲ್ಪವೂ ಕರುಣೆ ತೋರದ ಸಚಿವ ಕಾರನ್ನ ಮುಂದಕ್ಕೆ ಚಲಿಸುವಂತೆ ಡ್ರೈವರ್ಗೆ ಹೇಳಿದ್ದಾನೆ. ಮಹಿಳೆ ಕಾರ್ನ ಕಿಟಕಿ ಬಳಿ ನೇತಾಡಿಕೊಂಡಿದ್ದಾಳೆ. ಇಷ್ಟೆಲ್ಲ ಆದ್ರೂ ಸಚಿವ ಕಾರ್ ನಿಲ್ಲಿಸಲೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಚಿವ ಸುನಿಲ್ ಕುಮಾರ್ ದರ್ಪದ ವಿಡಿಯೋ ವೈರಲ್ ಆಗಿದ್ದು ಜನ ಛೀಮಾರಿ ಹಾಕಿದ್ದಾರೆ. 3 ಮಕ್ಕಳ ತಾಯಿಯೊಬ್ಬಳು 12ನೇ ತರಗತಿ ವಿದ್ಯಾರ್ಥಿಯನ್ನ ಮದುವೆಯಾಗೋದಕ್ಕೆ ತನ್ನ 3 ಮಕ್ಕಳ ಜೊತೆಗೆ ಇಸ್ಲಾಂನಿಂದ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದಾಳೆ. ಉತ್ತರ ಪ್ರದೇಶದ ಅಮ್ರೋಹಾ ಜಿಲ್ಲೆಯಲ್ಲಿ ಈ ವಿಚಿತ್ರ ಘಟನೆ ನಡೆದಿದೆ. ಈ ಮಿಲ್ಕಿ ಬ್ಯೂಟಿಯ ಹೆಸರು ಶಬ್ನಮ್. ಮತಾಂತರಗೊಂಡ ಬಳಿಕ ಶಿವಾನಿಯಾಗಿದ್ದಾಳೆ. ಇದೀಗ 18 ವರ್ಷ ವಯಸ್ಸಿನ 12ನೇ ತರಗತಿ ವಿದ್ಯಾರ್ಥಿಯನ್ನ ಮದುವೆಯಾಗುವ ಮೂಲಕ ಸುದ್ದಿಯಾಗಿದ್ದಾಳೆ. ಶಿವಾನಿಗೆ ಈಗ 30 ವರ್ಷ. ಈಗಾಗಲೇ 2 ಮದುವೆಯಾಗಿ 3 ಮಕ್ಕಳನ್ನ ಹಡೆದಿದ್ದಾಳೆ. ಮೀರತ್ ಮೂಲದ ವ್ಯಕ್ತಿ ಜೊತೆ ಶಿವಾನಿಗೆ ಮೊದಲ ಮದುವೆಯಾಗಿತ್ತು. ಕೆಲವೇ ವರ್ಷದಲ್ಲಿ ಪತಿ ಪತ್ನಿ ಡಿವೋರ್ಸ್ ಪಡೆದುಕೊಂಡಿದ್ರು. ಬಳಿಕ ಯುಪಿಯ ಸೈದನ್ ವಾಲಿ ಗ್ರಾಮದ ತೌಫಿಕ್ ಜೊತೆ ಈಕೆಗೆ ಮದುವೆಯಾಗಿತ್ತು. ಅಪಘಾತವೊಂದರಲ್ಲಿ ತೌಫಿಕ್ ಗಂಭೀರವಾಗಿ ಗಾಯಗೊಂಡ ಮೇಲೆ ಶಿವಾನಿಗೆ ತೌಫಿಕ್ ಮೇಲಿನ ಆಕರ್ಷಣೆ ಕಡಿಮೆಯಾಗಿತ್ತು. ಈ ಮಧ್ಯೆ ಪಿಯುಸಿ ವಿದ್ಯಾರ್ಥಿ ಜೊತೆ ಶಿವಾನಿ ಸಂಬಂಧ ಬೆಳೆಸಿದ್ದಾಳೆ. ಕಳೆದ ವಾರವಷ್ಟೇ ತೌಫಿಕ್ಗೆ ಡಿವೋರ್ಸ್ ನೀಡಿ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡು ವಿದ್ಯಾರ್ಥಿಯನ್ನ ವಿವಾಹವಾಗಿದ್ದಾಳೆ. ಈ ವಿವಾಹಕ್ಕೆ ವಿದ್ಯಾರ್ಥಿಯ ಪೋಷಕರು ಸಹ ಬೆಂಬಲಿಸಿದ್ದಾರೆ. ಮಗಳನ್ನ ಮದುವೆ ಆಗಬೇಕಿದ್ದ ಭಾವಿ ಅಳಿಯನ ಜೊತೆ ಮಗಳ ತಾಯಿಯೇ ಓಡಿ ಹೋಗಿದ್ದಾಳೆ. ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿ ಮಂಚದ ಮೇಲೆ ಮಲಗಿ ಕಣ್ಣೀರಿಡ್ತಾ ಇರುವ ಯುವತಿ ಶಿವಾನಿ. ಇನ್ನು 10 ದಿನ ಕಳೆದಿದ್ರೆ ಶಿವಾನಿ ರಾಹುಲ್ ಜೊತೆ ಹಸೆಮಣೆ ಏರ್ಬೇಕಿತ್ತು. ಮದುವೆ ಆಮಂತ್ರಣ ಪತ್ರಿಕೆಯನ್ನು ಪ್ರಿಂಟ್ ಮಾಡಿಸಿದ್ರು. ಆದ್ರೆ ಮಗಳ ಕಣ್ತಪ್ಪಿಸಿ ರಾಹುಲ್ ಜೊತೆ ಲವ್ನಲ್ಲಿ ಬಿದ್ದಿದ್ದ ಶಿವಾನಿಯ ತಾಯಿ ಅನಿತಾ ರಾಹುಲ್ ಜೊತೆ ಓಡಿ ಹೋಗಿದ್ದಾಳೆ. ಮಗಳ ಮದುವೆಗೆ ಅಂತ ಇಟ್ಟಿದ್ದ 3.5 ಲಕ್ಷ ರೂಪಾಯಿ ನಗದು, 5 ಲಕ್ಷ ಮೌಲ್ಯದ ಆಭರಣವನ್ನು ಹೊತ್ತೊಯ್ದಿದ್ದಾಳೆ. ಮಹಾರಾಷ್ಟ್ರದ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಕೇವಲ 3 ದಿನದಲ್ಲೇ 4,26,00,000 ದೇಣಿಗೆ ಹರಿದು ಬಂದಿದೆ. ಏಪ್ರಿಲ್ 5ರಿಂದ 7ರವರೆಗೆ 3 ದಿನಗಳ ಕಾಲ ರಾಮನವಮಿ ಉತ್ಸವ ಆಯೋಜಿಸಲಾಗಿತ್ತು. ಈ ವೇಳೆ 2.5 ಲಕ್ಷ ಭಕ್ತರು ಸಾಯಿಬಾಬಾನ ದರ್ಶನ ಪಡೆದಿದ್ದಾರೆ. ಬರೋಬ್ಬರಿ 4,26,00,000 ಕಾಣಿಕೆ ನೀಡಿದ್ದಾರೆ. ರೀಲ್ಸ್ ಶೋಕಿಗಾಗಿ ಗನ್ ಹಿಡಿದು ಜೀಪ್ ಮೇಲೆ ನಿಂತು ವಿಡಿಯೋ ಮಾಡಿದವನು ಪೊಲೀಸರ ಅತಿಥಿಯಾಗಿದ್ದಾನೆ. ಮೈಸೂರಿನ ಆರ್ಟಿ ನಗರದ ರಿಂಗ್ ರಸ್ತೆಯಲ್ಲಿ ಬ್ಯಾನೆಟ್ ಮೇಲೆ ನಿಂತು ರೀಲ್ಸ್ ಮಾಡಿದ್ದ ಶೋಕಿವಾಲಾ ವಿನಯ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಬಿಳಿ ಬಣ್ಣದ ಮಹೀಂದ್ರಾ ಜೀಪನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಸಿಕ್ಕ ಮನೆಗಳಿಗೆ ನುಗ್ಗಿದ್ದ ಕಳ್ಳನೊಬ್ಬ ಕಳ್ಳತನಕ್ಕೆ ಯತ್ನಿಸಿದ್ದ. ಇಂದಿರಾನಗರದ 6th ಮೇನ್ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಸ್ಥಳೀಯರು ಗಾಬರಿಗೊಂಡಿದ್ದಾರೆ. ಹಣಕಾಸು ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಚಾಕು ತೋರಿಸಿದ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಟಿ ಹಿಗ್ಗಾಮುಗ್ಗಾ ಥಳಿಸಿದ ಘಟನೆ ಮಂಡ್ಯದ ಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ನಾಗೇಶ್ ಎಂಬಾತ ತನಗೆ ಚಾಕು ತೋರಿಸಿದ್ದಕ್ಕೆ ಸ್ನೇಹಿತರ ಜೊತೆಗೂಡಿ ಚೆಲುವೇಶ್ ಥಳಿಸಿರುವ ವಿಡಿಯೋ ವೈರಲ್ ಆಗಿದೆ. ನಾಗೇಶ್ ಪತ್ನಿ ಹಲ್ಲೆ ಮಾಡಿದವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಪಾರಂಪರಿಕ ಕಟ್ಟಡಗಳು, ಮಠ ಇರುವ ಕೃಷ್ಣ ಮಠದ ರಥಬೀದಿಯಲ್ಲಿ ಇನ್ಮುಂದೆ ಫೋಟೋ ಶೂಟ್ ಮಾಡೋ ಹಾಗಿಲ್ಲ. ಉಡುಪಿಯ ಪರ್ಯಾಯ ಪುತ್ತಿಗೆ ಮಠ ಇಂಥದೊಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಫೋಟೋ ಶೂಟ್ ನೆಪದಲ್ಲಿ ಪ್ರೇಮ ಸಲ್ಲಾಪದಂತಹ ಮುಜುಗರಕ್ಕೀಡಾಗುವ ಸನ್ನಿವೇಶಗಳನ್ನು ತಪ್ಪಿಸಲು ಮಠ ಈ ನಿರ್ಧಾರ ಕೈಗೊಂಡಿದೆ. ಕೇರಳದ ಅದಾನಿಯ ವಿಸಿಮ್ ಜಮ್ ಬಂದರು ವಿಶ್ವದ ಅತಿದೊಡ್ಡ ಪರಿಸರ ಸ್ನೇಹಿ ಕಂಟೈನರ್ ಹಡಗನ್ನ ಸ್ವಾಗತಿಸಿದೆ. ಎಂಎಸ್ಸಿ ಟರ್ಕಿಯೆ ಎಂಬ ಹೆಸರಿನ ಈ ಬೃಹತ್ ಹಡಗು 24,346 ಪ್ರಮಾಣಿತ ಕಂಟೈನರ್ಗಳನ್ನು ಸಾಗಿಸುವ ಶಕ್ತಿ ಹೊಂದಿದೆ. ಇಲ್ಲಿಯವರೆಗೆ ನಿರ್ಮಿಸಲಾದ ಅತಿ ದೊಡ್ಡ ಕಂಟೈನರ್ ಹಡಗುಗಳಲ್ಲಿ ಒಂದಾಗಿದೆ. ಐಪಿಎಲ್ 18ನೇ ಆವೃತ್ತಿಯ ಪಂದ್ಯದಲ್ಲಿ ತವರು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಎದುರಾಳಿಯಾಗಿದೆ. ಟಾಸ್ ಗೆದ್ದ ಡೆಲ್ಲಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ.
ಸಿಎಸ್ಕೆ ತಂಡದ ನಾಯಕ ಸ್ಥಾನದಿಂದ ಋತುರಾಜ್ ಗಾಯಕ್ವಾಡ್ ಔಟ್ ಆಗಿದ್ದಾರೆ. ಮೊಣಕೈ ಮೂಳೆ ಮುರಿತದ ಕಾರಣದಿಂದ ಐಪಿಎಲ್ನಿಂದ ಋತುರಾಜ್ ಹೊರಗಿರಲಿದ್ದು, ಇನ್ಮೇಲೆ ಸಿಎಸ್ಕೆಯನ್ನ ಮಹೇಂದ್ರ ಸಿಂಗ್ ಧೋನಿ ಮುನ್ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 8,290 ಇತ್ತು. ಇಂದು 8,560ಕ್ಕೆ ಏರಿಕೆಯಾಗಿದೆ. ಒಂದು ದಿನಕ್ಕೆ 270 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 9,044 ಇತ್ತು. ಇಂದು 9,338ಕ್ಕೆ ಏರಿಕೆಯಾಗಿದೆ. ಒಂದು ದಿನಕ್ಕೆ 294 ರೂಪಾಯಿ ಏರಿಕೆಯಾಗಿದೆ.